ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನಕ್ಕೆ ಶನೈಶ್ಚರನ ಪ್ರವೇಶ ಆಗಿದೆ. ವೃತ್ತಿ ಸ್ಥಳ ಅದು. ಅಲ್ಲಿ ಶನೈಶ್ಚರ ಬಂದಿದ್ದಾನೆ ಅಂದರೆ ಮಂತ್ರಿವಾ ನೃಪತಿರ್ಧನಿ ಅಂತ ಹೇಳುತ್ತೆ. ಮಂತ್ರಿ ಆಗ್ತಾರೆ, ಇಲ್ಲ ರಾಜನೇ ಆಗಿಬಿಡ್ತಾನೆ ಅಂತ. ಹೀಗಾಗಿ ಮಿಥುನ ರಾಶಿಯವರಿಗೆ ಒಂದು ಅಧಿಕಾರ, ಒಂದು ಪಟ್ಟ ಅಂತಕ್ಕಂಥದ್ದೇನಿದೆ ಅದು ಖಂಡಿತ ನಿಶ್ಚಯವಾಗಿ ಸಿಗುತ್ತೆ ಶನೈಶ್ಚರನಿಂದಾಗಿ. ನಿಮ್ಮ ರಾಶಿಗೆ ಆತ ಅತ್ಯಂತ ಉಪಕಾರಿ, ಭಾಗ್ಯಾಧಿಪತಿ. ಹೀಗಾಗಿ ಅದೃಷ್ಟದ ಮೂಲಕ ನಿಮಗೊಂದು ವ್ಯವಸ್ಥೆ ಏರ್ಪಾಡಾಗುತ್ತೆ. ನೀವು ಶಾಲೆಯಲ್ಲಿದ್ದರೆ ಅಲ್ಲೇ ಒಂದು ಲೀಡ್ರ್ ಆಗ್ತೀರಾ, ಅಥವಾ ನೀವು ಹಳ್ಳಿಗಳಲ್ಲಿದ್ದರೆ ಅಲ್ಲಿ ಜನನಾಯಕರಾಗ್ತೀರಾ, ದೊಡ್ಡ ದೊಡ್ಡ ಸಿಟಿಗಳಲ್ಲಿದ್ದರೆ ಅಲ್ಲೇ ಒಂದು ವ್ಯವಸ್ಥೆಯ ನೋಡ್ಕೊಳ್ತಕ್ಕಂತಹ ಒಂದು ಅಧಿಕಾರಿಗಳಾಗ್ತದೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಅಲ್ಲಿ ಕಿರಿಕಿರಿಗಳು ಇದ್ದಾವೆ. ರಾಹು ಇರುವ ಕಾರಣದಿಂದಾಗಿ, ಶನಿ ರಾಹು ಒಟ್ಟಾಗಿದ್ದಾಗ ಸಹಜವಾಗಿ ಶತ್ರುಗಳ ಬಾಧೆ, ಕಾಣದ ಕೈಗಳ ಬಾಧೆಗಳು ಇವೆಲ್ಲ ಶುರುವಾಗುತ್ತೆ, ಸಂಶಯ ಇಲ್ಲ. ಆದರೆ ಕೊರತೆ ಅಂತೂ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಮತ್ತು ಜನ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ, ಇದೇ ಮೇ ತಿಂಗಳಲ್ಲಿ ನೀವು ಕಾಣ್ತೀರಾ. ಗುರು ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗ ಜೀವೇ ಜನ್ಮನಿ ದೇಶ ನಿರ್ಗಮನಂ ಅರ್ಥಚ್ಯುತಿಂ ಅಂತ ಹೇಳುತ್ತೆ. ಬಹಳ ಹುಷಾರಾಗಿರಬೇಕು. ಅಲೆದಾಟಗಳು ಹೆಚ್ಚಾಗುವ ಸಾಧ್ಯತೆಯನ್ನು ಸೂಚಿಸುತ್ತೆ. ಕೆಲಸದ ನಿಮಿತ್ತವೋ ಅಥವಾ ಇನ್ನೇನೋ ಒಂದು ಜವಾಬ್ದಾರಿಯ ನಿಮಿತ್ತವಾಗಿ ಅಲೆದಾಟ ಅನ್ನೋದು ಶುರುವಾಗುತ್ತೆ. ದೇಶ ನಿರ್ಗಮನ ಅಂದರೆ ಮನೆ ಬಿಡಬೇಕಾದ ಸಂದರ್ಭ, ದೇಶವನ್ನೇ ತೊರೆದು ಮತ್ತೊಂದು ದೇಶಕ್ಕೋ ವಿದೇಶಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ, ಒತ್ತಡದಿಂದ ಹೋಗಬೇಕಾದ ಪರಿಸ್ಥಿತಿ, ಇವೆಲ್ಲ ಬಂದ್ಬಿಡುತ್ತೆ. ಅರ್ಥಚ್ಯುತಿ ಅಂತಲೂ ಹೇಳಿದೆ, ಹಣಕಾಸಿನ ಖರ್ಚು ಉಂಟು ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಹೀಗಾಗಿ ಇದ್ರ ಕಡೆ ಗಮನ ಇರಲಿ. ಆದರೆ ಆತ ಕರ್ಮಾಧಿಪತಿ ಮತ್ತು ಸಪ್ತಮ ಏನು ಯಾವುದನ್ನು ಸಂತೋಷ ಆನಂದ ತಂದುಕೊಡುತ್ತೋ, ಯಾವುದನ್ನು ದಾಂಪತ್ಯ ಸೌಖ್ಯ ಅಂತ ಕರಿತೀವೋ, ಆ ಅಧಿಪತಿ ಜನ್ಮಕ್ಕೆ ಬಂದಾಗ ದಾಂಪತ್ಯದಲ್ಲೂ ಸಾಮರಸ್ಯ ಇತ್ಯಾದಿಗಳು ಏರ್ಪಾಡಾಗುತ್ತೆ.